ನೋಡಿ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಇದೀಗ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಇವತ್ತ ಆಗಸ್ಟ್ 31 ಫೈನಲ್ ಕೊನೆಯ ದಿನಾಂಕ. ಈ ತಿಂಗಳಿನ ಕೊನೆಯ ದಿನ ನಿಮ್ಮ ಖಾತೆಗಳಿಗೆ ಎಲ್ಲ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ 22ನೇ ಕಂತಿನ ಹಣ ಬಂದಿಲ್ಲ, 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಪೆಂಡಿಂಗ್ ಹಣ ಬಂದಿಲ್ಲ, ಪ್ರತಿಯೊಬ್ರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಗೊತ್ತಿರಬಹುದು, ಈಗ ಕಳೆದ ಒಂದು 4-5 ದಿನಗಳಿಂದ 22ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಬೆರಳೆಣಿಕೆ ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಬಂದಿದೆ. ಇದು ಒಂದ್ ಕಡೆಗೆ ಆದ್ರೆ, ಇನ್ನು ಒಂದ್ ಕಡೆಗೆ 21ನೇ ಕಂತಿನ ಹಣ ಬಂದಿಲ್ಲ ಸರ್ ಅಂತ ಕೇಳೋರಿದ್ದಾರೆ. ಅದ್ರ ಜೊತೆಗೆ ಕೆಲವರಿಗೆ ಎರಡು ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ ಅಂತ ಈ ರೀತಿಯಾದಂತ ಒಂದು ಪ್ರಾಬ್ಲಮ್ ನ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಇವತ್ತ ಭಾನುವಾರ ಆಗಸ್ಟ್ 31ನೇ ತಾರೀಕು ಕೊನೆಯ ದಿನ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗುವಂತ ಸಮಯ ಬಂದೇ ಬಿಡ್ತು. ಹೌದು ಸ್ನೇಹಿತರೆ, ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಕೊಟ್ಟಿದ್ರು, ಗೌರಿ ಗಣೇಶನ ಹಬ್ಬಕ್ಕೆ ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಆಗುತ್ತಂತ. ಹೌದು ಸ್ನೇಹಿತರೆ, ಇನ್ನು ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಇವತ್ತ ಫೈನಲ್ ಆಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ 22ನೇ ಕಂತಿನ ಹಣ ಬರುತ್ತೆ, ಮತ್ತೆ ಪೆಂಡಿಂಗ್ ಹಣ 21ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ, ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರುವಂತ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಆದಷ್ಟು ಮಂದಿಗಳಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡ್ಬೇಕು. ಯಾಕಂದ್ರೆ ಕಳೆದ ಒಂದು ಏನು 2-3 ಕಂತುಗಳು ಏನಿದಾವೆ, ಬಹಳಷ್ಟು ಪ್ರಾಬ್ಲಮ್ ಆಗಿದೆ. ಕೆಲವರಿಗೆ ಮಾತ್ರ 21ನೇ ಕಂತಿನ ಹಣ ಸಂಪೂರ್ಣವಾಗಿ ಬಂದಿದೆ, ಇನ್ನು ಕೆಲವರಿಗೆ 21ನೇ ಕಂತಿನ ಹಣ ಬರಬೇಕು. ಮತ್ತೆ ಏನ್ ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಏನು ಹಣನೇ ಬರ್ತಾ ಇಲ್ಲ ಅಂತ ಕೇಳೋರಿದ್ದಾರೆ. ಕೆಲವರಿಗೆ ಮಾತ್ರ ಹಣ ಬರ್ತಾ ಇದೆ. ಹಾಗಾದ್ರೆ ಉಳಿದಂತವ್ರಿಗೆ ಹಣ ಬರುತ್ತಾ ಇಲ್ಲ. ಇವತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತ ಮಾತಿನ ಪ್ರಕಾರ 100% ಆಗಿ ಎಲ್ಲ ಒಂದು ಹಣ ಜಮಾ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಬಂದಿದೆ. ಸುಮಾರು ಇವತ್ತ 6,000ವರೆಗೆ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಅನ್ನೋದು ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ನಡೆಸಲಾಗಿತ್ತು. ಫೈನಲ್ ಆಗಿ ಆಗಸ್ಟ್ 31 ಏನಿದೆ, ಎಲ್ಲಾ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಂತ. ಇದರಲ್ಲಿ ಬಹಳಷ್ಟು ಮಂದಿ ಚರ್ಚೆ ಮಾಡಿರುವಂತದ್ದು ಒಂದು ಏನಪ್ಪಾ ಅಂತಂದ್ರೆ, 21ನೇ ಕಂತಿನ ಹಣ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಬಂದಿಲ್ಲ. ಹೌದು ಸ್ನೇಹಿತರೆ, ಆ ಒಂದು 21ನೇ ಕಂತಿನ ಹಣ ಇನ್ನು ಯಾರ್ಯಾರಿಗೆ ಬಂದಿಲ್ಲ, ಫೈನಲ್ ಆಗಿ ಇವತ್ತ ನಿಮ್ಮ ಖಾತೆಗಳಿಗೆ 100% ಆಗಿ ಜಮಾ ಆಗುತ್ತೆ. ಇದು ಒಂದೇ ಅಲ್ಲ, 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ಇವತ್ತ ಕೊನೆಯ ದಿನಾಂಕ ಆಗಿರೋದ್ರಿಂದ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರಂತ ಮಾಹಿತಿ ಬಂದಿರುವಂತದ್ದು. ಆದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು, ಬ್ಯಾಂಕ್ಗಳ ಒಂದು ವ್ಯವಹಾರ ಸ್ಲೋ ಆಗಿರುವ ಒಂದು ಕಾರಣಕ್ಕಾಗಿ ಇಲ್ಲಿ ಕಾರಣಾಂತರಗಳಿಂದ ಕೆಲವರಿಗೆ ಹಣ ಬರ್ದನೆ ಇರಬಹುದು. ಅದೇ ರೀತಿಯಾಗಿ ಇವತ್ತ ಪೆಂಡಿಂಗ್ ಹಣವನ್ನ ಫೈನಲ್ ಆಗಿ ಎಲ್ಲ ಡಿಸೈಡ್ ಮಾಡಿ ರಿಲೀಸ್ ಮಾಡಿದಾರಂತೆ. ನಿಮ್ಮ ಖಾತೆಗಳಿಗೆ ಇವತ್ತ ಏನು 20 ಆಗಿರ್ಬೋದು, 21ನೇ ಕಂತಿನ ಹಣ ಆಗಿರ್ಬೋದು, 100% ಆಗಿ ಜಮಾ ಆಗುತ್ತೆ. ಇನ್ನು ಮೇನ್ ಟಾಪಿಕ್ ಗೆ ಮಾತಾಡೋಣ 22ನೇ ಕಂತಿನ ಹಣದ ಬಗ್ಗೆ. 22ನೇ ಕಂತಿನ ಹಣ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಇದರಲ್ಲಿ ಕೆಲವರಿಗೆ ಮಾತ್ರ 22ನೇ ಕಂತಿನ ಹಣ ಬಂದಿದೆ. ಸರ್ ನಮ್ಗೆ ಯಾಕೆ ಬಂದಿಲ್ಲ, 22ನೇ ಕಂತಿನ ಹಣ ಬಿಡುಗಡೆ ಮಾಡಿದಾರಾ ಇಲ್ಲ ಅಂತ ಬಹಳಷ್ಟು ಮಂದಿ ಕೇಳಿದ್ರು. ಸ್ನೇಹಿತರೆ, ಈಗಾಗಲೇ 22ನೇ ಕಂತಿನ ಹಣ ಬಿಡುಗಡೆ ಪ್ರಾಸೆಸ್ ನಲ್ಲಿ ಇದೆ, ಅಂದ್ರೆ ಬಿಡುಗಡೆ ಆಗಿದೆ. ಕೆಲವರಿಗೆ ಮಾತ್ರ ಹಣ ಬಂದಿರುವಂತದ್ದು. ಸೊ ಹಾಗಾದ್ರೆ ಇವತ್ತ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಒಟ್ಟು 27 ಜಿಲ್ಲೆಗಳಿಗೆ 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಇಲ್ಲಿ ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಯಾದಗಿರಿ, ಉತ್ತರ ಕನ್ನಡ, ಮತ್ತೆ ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಅದ್ರ ಜೊತೆಗೆ ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಹಾವೇರಿ, ಕೊಡಗು, ಕೋಲಾರ ಅಂತ ಹೇಳಿದ್ದಾರೆ. 27 ಜಿಲ್ಲೆಗಳಿಗೆ ಇವತ್ತ 22ನೇ ಕಂತಿನ ಹಣ ಜಮಾ ಆಗುತ್ತಂತ. ಅಂದ್ರೆ ಇಲ್ಲಿ ಫೈನಲ್ ಆಗಿ ಇವತ್ತ ಏನಿದೆ, ಆಲ್ಮೋಸ್ಟ್ ಎಲ್ಲಾ ಒಂದು ಹಣವನ್ನ ಜಮಾ ಮಾಡಬೇಕು ನಾಳೆ. ಯಾಕಂದ್ರೆ ಬೇರೆ ಒಂದು ತಿಂಗಳಿನ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾಸೆಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಇವತ್ತ ಆಲ್ಮೋಸ್ಟ್ ಕೆಲವರಿಗೆ 6,000, ಕೆಲವರಿಗೆ 4,000, ಇನ್ನು ಕೆಲವರಿಗೆ 2,000 ಹಣ ಬರುವಂತ ಸಾಧ್ಯತೆ ಇದೆ. ಸೊ ಯಾರಿಗೆ ಈ ಒಂದು 22ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತಿನ ಹಣ ಬಂದಿಲ್ಲ, 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ, ಜಸ್ಟ್ ವೇಟ್ ಮಾಡ್ತಾ ಇರಿ. ಇವತ್ತ ಸಂಜೆ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಫೈನಲ್ ಹಣ ಅನ್ನೋದು ಇವತ್ತ ಜಮಾ ಆಗೇ ಆಗುತ್ತೆ. ಸೊ ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಎಷ್ಟು ಹಣ ಬಂತು, ಇನ್ನು ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ.